ಪಾವತಿಗಳಲ್ಲಿ 14,21,116 ಪಾಣಿಯಲ್ಲಿ ಖಾತೆ ಬದಲಾವಣೆ ಆಗ್ಬೋದು ಅಥವಾ ಪಾಣಿಯಲ್ಲಿ ವಿವಿಧ ರೀತಿಯ ಎಂಟ್ರಿಗಳು, ಇವೆಲ್ಲದಕ್ಕೂ ಸೇರಿ ನಾವು ಮ್ಯೂಟೇಷನ್ ಅಂತ ಕರೀತೇವೆ. ನಮ್ಮೇಲೆ ತಗಲ ಮೇಲೆ ಸ್ನೇಹಿತರೆ ನಮಸ್ಕಾರ. ನಾವು ತಾವೆಲ್ಲ ಸಮಯ ಬಿಡುವು ಮಾಡ್ಕೊಂಡು ಬಂದಿದ್ದಕ್ಕೆ ಧನ್ಯವಾದ. ಕಳೆದ 4-5 ತಿಂಗಳಿಂದ ನಾವು ಹಿನ್ನೆಲೆಯಲ್ಲಿ ಸಾಕಷ್ಟು ಸಿದ್ಧತೆ ತಯಾರಿಗಳನ್ನ ಮಾಡಿಕೊಂಡು ಸುಧಾರಣೆ ತರಬೇಕು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಕೆಲವು ಸುಧಾರಣೆಗಳನ್ನ ತಂದಿದ್ದೇವೆ ಹಾಗೂ ನಿರಂತರವಾಗಿ ಸುಧಾರಣಾ ಕ್ರಮಗಳನ್ನ ಅನುಷ್ಠಾನ ಮಾಡ್ತಾನೆ ಬಂದಿದ್ದೇವೆ. ಮುಂದುವರೆದು ಅದೇ ದಾಟಿಯಲ್ಲಿ ಇನ್ನಷ್ಟು ಸುಧಾರಣಾ ಹೆಜ್ಜೆಗಳನ್ನ ಇಡ್ತಾ ಇದ್ದೇವೆ. ಅವುಗಳಲ್ಲಿ ಒಂದು 2-3 ಸುಧಾರಣಾ ಕ್ರಮಗಳನ್ನ ನಿಮ್ ಜೊತೆಗೆ ಹಂಚಿಕೊಳ್ಳೋದಿಕ್ಕೆ ಇವತ್ತು ಇಲ್ಲಿ ಸೇರಿರುವಂತಹದ್ದು. ರೂಮ್ ನಂಬರ್ 1 ಅದಕ್ಕೆ ಅದನ್ನ ಹಂಚ್ಕೊಳ್ಳೋಕೆ ರೆವಿನ್ಯೂ ಕಂದಾಯ ಇಲಾಖೆ ಅಥವಾ ಬೇರೆ ಏನ್ ಇಂಟರ್ಪ್ರಿಟೇಷನ್ ಇರ್ಬೋದು ಕಂದಾಯ ಇಲಾಖೆ ಅಧಿಕಾರಿಗಳು ಬೇರೆ ಇದ್ದಾರೆ. ಸೊ ಹಾಗಾಗಿ ನಿಮ್ಗೆ ಗೊತ್ತಿರೋ ಹಾಗೆ ನಾವು ಜವಾಬ್ದಾರಿ ತಗೊಂಡಾಗಿಂದನೂ ಕೂಡ ಇದು ಕಂದಾಯ ಇಲಾಖೆಯಲ್ಲಿ ಜನಪರ ಆಡಳಿತ, ಜನಪರ ಸುಧಾರಣೆಯನ್ನ ನಿರಂತರವಾಗಿ ತರ್ತಾ ಇದ್ದೇವೆ. ಅವು ಸಣ್ಣ ಹೆಜ್ಜೆಗಳಿರ್ಬೋದು, ಸ್ವಲ್ಪ ದೊಡ್ಡ ಹೆಜ್ಜೆಗಳಿರ್ಬೋದು. ಪ್ರತಿ ತಿಂಗಳು, ಪ್ರತಿ 15 ದಿನಕ್ಕೊಮ್ಮೆ ಸಣ್ಣ ಪುಟ್ಟ ಬದಲಾವಣೆಗಳನ್ನ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೇವೆ. ಹಾಗೂ ನಮ್ಮ ಅಪ್ರೋಚ್ ಏನಿದೆ ಬರೀ ಘೋಷಣೆಗಳು ಮಾಡುವಂತಹದ್ದು ಅಲ್ಲ. ಯಾಕಂದ್ರೆ ಜನಸ್ನೇಹಿ ಆಡಳಿತ ಅಂತ ಎಲ್ಲರೂ ನಾವು ಹೇಳ್ತೇವೆ, ಎಲ್ಲರೂ ಹೇಳ್ತಾರೆ. ಅದು ಬೇರೆ ಕಾಗದದ ಮೇಲೆ ಘೋಷಣೆಯಾಗಿ ಉಳಿದ್ರೆ ಆಗೋದಿಲ್ಲ. ಅದು ಆಡಳಿತದ ಸೂತ್ರ ಆಗ್ಬೇಕು, ಮತ್ತೆ ಅನುಷ್ಠಾನ ಆಗ್ಬೇಕು ಅಂತಕ್ಕಂಥದ್ದು ಆ ಒಂದು ಅಪ್ರೋಚ್ ಅನ್ನ ನಾವು ತಗೊಂಡಿದ್ದೇವೆ. ಒಟ್ಟಾರೆ ಕಂದಾಯ ಇಲಾಖೆಯಲ್ಲಿ ಆಡಳಿತ ಸರಳವಾಗಿರ್ಬೇಕು, ಸುಲಭವಾಗಿರ್ಬೇಕು, ಸುರಕ್ಷಿತವಾಗಿರ್ಬೇಕು, ಪಾರದರ್ಶಕ ಮತ್ತು ಪ್ರಾಮಾಣಿಕವಾಗಿರ್ಬೇಕು. ಅದು ನಮ್ಮ ಧ್ಯೇಯ ಆಡಳಿತದ್ದು. ಮತ್ತು ಆದಷ್ಟು ನಾವು ಗುರಿ ಏನಿಟ್ಕೊಂಡಿದ್ದೇವೆ ಅಂದ್ರೆ ಜನಕ್ಕೆ ಅವರ ಬೆರಳು ಹತ್ರನೇ ಆಡಳಿತ ಸಿಗಬೇಕು. ಜನ ಅನಗತ್ಯವಾಗಿ ಸರ್ಕಾರದ ಕಚೇರಿಗಳಿಗೆ ಬಂದು ಸುತ್ತಾಡುವಂತಹದ್ದು ತಪ್ಪಬೇಕು. ಸರ್ಕಾರಿ ಕಚೇರಿಗಳಿಗೆ ತಿಂಗಳಾನುಗಟ್ಲೆ ಸರಳ ಕೆಲಸಗಳಿಗೆ ಬರ್ತಕ್ಕಂಥದ್ದು ಆಗಬಾರದು. ತಿಂಗಳಾನುಗಟ್ಲೆ ಕಚೇರಿಗಳಿಗೆ ಅಲಿಯುವಂತಹದ್ದು ಆಗಬಾರದು. ಸೊ ಏನ್ ನಾವು ಇಂಗ್ಲಿಷ್ ಅಲ್ಲಿ ಫಿಂಗರ್ ಟಿಪ್ಸ್ ಹತ್ರ ಅಂತ ಹೇಳ್ತೇವೆ, ಆ ತರ ಬೆರಳಿಗೆ ಅವರ ಮನೆ ಭಾಗದಲ್ಲಿ, ಮನೆ ಒಳಗಡೆ ಕೂತ್ಕೊಂಡೇ ಸರ್ಕಾರಿ ಸೇವೆಗಳನ್ನ ಅವರು ಪಡೆದುಕೊಳ್ಬೇಕು. ಈ ದಿಕ್ಕಿನಲ್ಲಿ ನಾವು ಹೆಜ್ಜೆಗಳನ್ನ ಇಡ್ತಾ ಬರ್ತಾ ಇದ್ದೇವೆ. ಸೊ ಅದರಲ್ಲಿ ಉದಾಹರಣೆಗೆ ಇವತ್ತು ಇದೆಲ್ಲ ನೀವು ನರೇಶನ್ ಚೆನ್ನಾಗಿದೆ ಏನು ಅಂತ ನೀವು ಹೇಳ್ಬೋದು. ಹಿಂದಿಂದೆಲ್ಲ ಹೇಳಿದ್ದು ರಿಪೀಟ್ ಮಾಡಕ್ ಹೋಗಲ್ಲ. ಇಲ್ಲಿವರೆಗೂ ಮಾಡಿದ್ದನ್ನ ನಾನು ರಿಪೀಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಿಮ್ಗೆ ಪದೇ ಪದೇ ಇದನ್ನೇ ಹೇಳ್ತಾರೆ ಅನ್ನೋ ಭಾವನೆ ನಿಮ್ಗೂ ಬರ್ತದೆ. ಇವತ್ತು ನಾವು ಈ ಮ್ಯೂಟೇಷನ್ ಏನಿದೆ, ಖಾತಾ ಬದಲಾವಣೆ, ಇವುಗಳನ್ನ ಸುಮಾರು ಖಾತೆಗಳನ್ನ, ಎಲ್ಲವನ್ನೂ ಅಲ್ಲ, ಸುಮಾರು ಖಾತೆಗಳನ್ನ ಅಥವಾ ಪಾಣಿಯಲ್ಲಿ ಎಂಟ್ರಿಗಳನ್ನ ಸ್ವಯಂ ಆಗಿ ಆಗುವಂತೆ, ಆಟೋಮ್ಯಾಟಿಕ್ ಆಗಿ ಆಗುವಂತ ಬದಲಾವಣೆಯನ್ನ ನಾವು ತಗೊಂಡು ಬಂದಿದ್ದೇವೆ. ಸರಳವಾಗಿ ಅರ್ಥ ಆಗ್ಬೇಕು ಅಂದ್ರೆ ಆಟೋ ಮ್ಯೂಟೇಷನ್ ಅಂತ ಹೇಳ್ಬೋದು.
ನಮ್ಮಲ್ಲಿ ಕಳೆದ 6 ತಿಂಗಳದ್ದು ನಿಮ್ಗೆ ಡೇಟಾ ಕೊಡ್ತೇನೆ. 6 ತಿಂಗಳಲ್ಲಿ ಪಾಣಿಗಳಲ್ಲಿ ಎಷ್ಟು ಎಂಟ್ರಿಗಳು ಆಗಿದಾವೆ ಅನ್ನುವಂಥದ್ದು. 6 ತಿಂಗಳಲ್ಲಿ 14,21,116 ಪಾಣಿಯಲ್ಲಿ ಖಾತೆ ಬದಲಾವಣೆ ಆಗ್ಬೋದು ಅಥವಾ ಪಾಣಿಯಲ್ಲಿ ವಿವಿಧ ರೀತಿಯ ಎಂಟ್ರಿಗಳು, ಇವೆಲ್ಲದಕ್ಕೂ ಸೇರಿ ನಾವು ಮ್ಯೂಟೇಶನ್ ಅಂತ ಕರೀತೇವೆ. 14,21,116 ಮ್ಯೂಟೇಶನ್ ಎಂಟ್ರೀಸ್ ಕಳೆದ 6 ತಿಂಗಳಲ್ಲಿ ಆಗಿದೆ RTCಗಳಲ್ಲಿ. ಕರೆಕ್ಟಾ? ಇದರಲ್ಲಿ ಯಾವ್ಯಾವುದಕ್ಕಾಗುತ್ತೆ ಅಂದ್ರೆ, ಬ್ಯಾಂಕ್ ಅಲ್ಲಿ ಸಾಲ ತಗೊಂಡ್ರು ಕೂಡ ಒಂದು ಎಂಟ್ರಿ ಆಗುತ್ತೆ. ನೀವು ಜಮೀನನ್ನ ಪ್ಲೆಡ್ಜ್ ಮಾಡಿದ್ರೆ ಎಂಟ್ರಿ ಆಗುತ್ತೆ. ಸೇಲ್ ಟ್ರಾನ್ಸಾಕ್ಷನ್ ಆಗುತ್ತೆ. ವಿಭಾಗ ಮಾಡಿದಾಗ ಅದು ಕೂಡ ಪಾಣಿಯಲ್ಲಿ ಬದಲಾವಣೆ ಆಗುತ್ತೆ. ಆಮೇಲೆ ಲ್ಯಾಂಡ್ ಅಕ್ವಿಸಿಷನ್ ಆದ್ರೆ ಪಾಣಿಯಲ್ಲಿ ಎಂಟ್ರಿ ಆಗುತ್ತೆ. AC ಕೋರ್ಟ್ ಅಲ್ಲಿ ಆದೇಶ ಆದ್ರೆ ಅದು ಕೂಡ ಪಾಣಿಯಲ್ಲಿ ಎಂಟ್ರಿ ಆಗುತ್ತೆ. ಸಿವಿಲ್ ಕೋರ್ಟ್ ಅಲ್ಲಿ ಆದೇಶ ಆದ್ರೆ ಅದು ಕೂಡ ಪಾಣಿಯಲ್ಲಿ ಎಂಟ್ರಿ ಆಗುತ್ತೆ. ಸೊ ಈ ತರಹ ಸೇಲ್ ಅಗ್ರಿಮೆಂಟ್ ಇಂದ ಹಿಡ್ಕೊಂಡು ಇವೆಲ್ಲವುಗಳು ಕೂಡ ಕನ್ವರ್ಷನ್ ಆಗಿದ್ದಾಗ್ಲಿ ಅಥವಾ ವಿಭಾಗ ಆಗಿದ್ದಾಗ್ಲಿ, ಪಾವತಿ ಆಗಿದ್ದಾಗ್ಲಿ ಮತ್ತು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಇವೆಲ್ಲವೂ ಕೂಡ ಪಾಣಿಯಲ್ಲಿ ಎಂಟರ್ ಆಗ್ತವೆ. ಇವೆಲ್ಲ ಸೇರಿದ್ರೆ ಕಳೆದ 6 ತಿಂಗಳಲ್ಲಿ 14,21,116 ಆಗಿದೆ. ಇದರ ಪೈಕಿ ಇವತ್ತು ನಾವು ತೆಗೆದುಕೊಳ್ತಾ ಇರ್ತಕ್ಕಂಥ ತೀರ್ಮಾನ 72% ಅಂದ್ರೆ 10,23,541. ಉದಾಹರಣೆಗೆ ಈ ಹಳೇದ್ರ ಮೇಲೆ ನಾನು ಅಪ್ಲೈ ಮಾಡಿ ಹೇಳ್ತಾ ಇದ್ದೇನೆ. ಈ ಹಳೇದು ಹಿಂದೆ ಆಗಿರುವಂತ ಅಷ್ಟು ಟ್ರಾನ್ಸಾಕ್ಷನ್ಸ್ RTC ಅಲ್ಲಿ ಆಟೋಮ್ಯಾಟಿಕ್ ಆಗಿ ಇನ್ನು ಮುಂದೆ ಎಂಟ್ರಿ ಆಗುತ್ತೆ. ಇವತ್ತಿಂದ ನಾವು ನಾಳೆಯಿಂದ ಇದನ್ನ ಜಾರಿ ಮಾಡ್ತಾ ಇದ್ದೇವೆ. ಸೊ ಈ ನೋಟಿಫಿಕೇಶನ್ ಇಶ್ಯೂ ಮಾಡಿದ್ದೇವೆ. ಸೊ ಇವೆಲ್ಲ ಮ್ಯೂಟೇಶನ್ಸ್ ಏನ್ ಕರೀತೇವೆ, ಪಾಣಿಗಳಲ್ಲಿ ಹಕ್ಕು ಬದಲಾವಣೆ ಅಥವಾ ಪಾಣಿಯಲ್ಲಿ ಹೆಸರು ಬದಲಾವಣೆ, ಇಂಡೀಕರಣ, ಇವೆಲ್ಲವೂ ಕೂಡ ನಾನು ನಿಮ್ಗೆ ಕೊಟ್ಟಿರೋ ಅಂಕಿ ಸಂಖ್ಯೆ ಕಳೆದ 6 ತಿಂಗಳದು ನಿಮ್ಗೆ ಉದಾಹರಣೆಯಾಗಿ ಕೊಟ್ಟಿದ್ದೇನೆ ಅಷ್ಟೇ. ಅವ್ಯಾವು ಇವತ್ತು ಪ್ರಸ್ತುತ ಅಲ್ಲ. ಆದ್ರೆ ಆನ್ ಎನ್ ಆವರೇಜ್ 72% ಒಟ್ಟು ಏನು ಪಾಣಿಗಳಲ್ಲಿ ಹಕ್ಕು ಕ್ರಿಯೇಟ್ ಆಗೋದು, ಹಕ್ಕು ತೆಗೆಯೋದು, ಪಾಣಿಗಳಲ್ಲಿ ಹೆಸರು ಬದಲಾವಣೆ ಆಗೋದು, ಇಂಡೀಕರಣ ಆಗೋದು ಆಗ್ತಾ ಇದೆ. ಇನ್ನು ಮುಂದೆ 72% ಆಟೋಮ್ಯಾಟಿಕ್ ಆಗಿ ಆಗುತ್ತೆ. ಇಷ್ಟ ದಿನ ಅದಕ್ಕೆ RI ಅವರು ರೆವಿನ್ಯೂ ಇನ್ಸ್ಪೆಕ್ಟರ್ ತಂಬು ಕೊಡ್ಬೇಕಾಗಿತ್ತು. ಈಗ ಅದನ್ನ ತೆಗೆದ್ಬಿಟ್ಟು ಇನ್ನು ಮೇಲೆ ಆಟೋಮ್ಯಾಟಿಕ್ ಆಗಿ ಆಗುವಂತಹದ್ದು ಮಾಡ್ತಾ ಇದ್ದೇವೆ. ಸೊ ಇವು ಉದಾಹರಣೆಗೆ ಈಗ ನಮ್ಗೆ ಯಾರೋ ಒಬ್ರು ಏನು ಬ್ಯಾಂಕ್ ಅಲ್ಲಿ ಒಂದು ಸಾಲ ತಗೊಂಡಿದ್ದಾರೆ. ಅದನ್ನ ಅವರ ಡಾಕ್ಯುಮೆಂಟ್ ಅಲ್ಲಿ ಎಂಟ್ರ್ ಮಾಡೋದಿಕ್ಕೆ ಅವರು RI ರೆವಿನ್ಯೂ ಇನ್ಸ್ಪೆಕ್ಟರ್ ಅದಕ್ಕೆ ತಂದು ಕೊಡ್ಬೇಕಾಗಿತ್ತು. ಬ್ಯಾಂಕ್ ಅಲ್ಲಿ ಸಾಲ ತೀರಿದೆ, RTC ಅಲ್ಲಿ ಅದನ್ನ ತೆಗೆದಾಕ್ಬೇಕು. ಅದಕ್ಕೆ ಕೂಡ ರೆವಿನ್ಯೂ ಇನ್ಸ್ಪೆಕ್ಟರ್ ಒಂದು ತಂದು ಕೊಡ್ಬೇಕಾಗಿತ್ತು. ಯಾವುದೋ AC ಕೋರ್ಟ್ ಅಲ್ಲಿ ಆದೇಶ ಆಗಿದೆ, ಅದರ ಪ್ರಕಾರ ಅವರಿಗೆ ಖಾತೆ ಆಗ್ಬೇಕು. ಅದಕ್ಕೂ ಕೂಡ ರೆವಿನ್ಯೂ ಇನ್ಸ್ಪೆಕ್ಟರ್ ಅಪ್ರೂವಲ್ ಬೇಕಾಗಿತ್ತು. ಸೊ ಇವೆಲ್ಲವುಗಳನ್ನು ಕೂಡ ನಾವು ರಾಜ್ಯಾದ್ಯಂತ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ 28% ಪ್ರಕರಣಗಳಲ್ಲಿ ನಾವು ಅದನ್ನ ಹಾಗೆ ಉಳಿಸ್ಕೊತಾ ಇದ್ದೇವೆ. ಅಲ್ಲಿ ನಾವು ನೋಟಿಸ್ ಕೊಡ್ತೇವೆ, 1 ವಾರ ಅಥವಾ 15 ದಿನ ಕಾಯ್ತೇವೆ. ತಕರಾರು ಬಂದ್ರೆ ಅದನ್ನ ಪೆಂಡಿಂಗ್ ಇಡ್ತೇವೆ, ತಕರಾರು ಬರ್ಲಿಲ್ಲ ಅಂದ್ರೆ ಅದನ್ನ ಆವತ್ತೇ ಮಾಡ್ಬಿಡ್ತೇವೆ. ಆದ್ರೆ ಇನ್ನ 72% ಪ್ರಕರಣ ಏನಿದೆ ಅಂತವುಗಳಲ್ಲಿ ಯಾವುದಕ್ಕೂ ಕಾಯೋ ಅವಶ್ಯಕತೆ ಇಲ್ಲ ಅಂತ ತೀರ್ಮಾನ ಮಾಡಿ 72% ಮ್ಯೂಟೇಶನ್ಸ್ ಮೇಲೆ ಆಟೋಮ್ಯಾಟಿಕ್ ಆಗಿ ಆಗುವಂತ ಬದಲಾವಣೆಯನ್ನ ಈಗಾಗಲೇ ಸರ್ಕಾರಿ ಆದೇಶ ಹೊರಡಿಸಿದ್ದೇವೆ. ನಿನ್ನೆ ನಾಳೆಯಿಂದ ಅದನ್ನ ಇಂಪ್ಲಿಮೆಂಟೇಷನ್ ಕೂಡ ಅವು ಈಗ ಏನಾಗುತ್ತೆ, ಕೆಲವು ಉದಾಹರಣೆಗೆ ಸೇಲ್ ಡೀಡ್ ಮೇಲೆ ಟ್ರಾನ್ಸಾಕ್ಷನ್ ಆಗುತ್ತೆ. ಸೇಲ್ ಡೀಡ್ ಅದನ್ನ ನಾವು ಈಗಿರೋ ಯಥಾಸ್ಥಿತಿಯನ್ನ ಮುಂದುವರಿಸ್ತಾ ಇದ್ದೇವೆ. ನೀವು ಕೇಳ್ಬೋದು ಯಾಕೆ ಅಂತ. ಯಾಕೆಂದ್ರೆ ಅದರಲ್ಲಿ ತಕರಾರುಗಳಿರ್ತವೆ. ಯಾರ್ದೋ ಜಮೀನು ಯಾರೋ ಮಾರಿರ್ತಾರೆ ಅಂತ ಇಟ್ಕೊಳ್ಳೋಣ, ಅದು 1% ಇರಬಹುದು, 1% ಅಂತದಾಗೋದು. ಆದ್ರೂ ಕೂಡ ನಾವು ಒಂದು 15 ದಿನ ಕಾಯ್ಬೇಕು ಅದನ್ನ.
ಪಾಣಿ ಬದಲಾವಣೆ ಮಾಡೋದಕ್ಕಿಂತ 15 ದಿನ ಕಾಯ್ಬೇಕು. 15 ದಿನದ ಒಳಗಡೆ ಏನಾದ್ರೂ ತಕರಾರು ಬಂದ್ರೆ ಆಮೇಲೆ ಅದನ್ನ ವ್ಯಾಜ್ಯವಾಗಿ ನಾವು ಪರಿವರ್ತನೆ ಮಾಡ್ತೇವೆ. ಆ 15 ದಿನ ನೋಟಿಸ್ ಪೀರಿಯಡ್ ಇದೆ, ಅಲ್ಲಿವರೆಗೂ ನಾವು ವೇಟ್ ಮಾಡ್ಲೇಬೇಕು. ಅದನ್ನ ನಾನೇನಾದ್ರೂ ತೆಗೆದು ಬಿಟ್ರೆ ಆವಾಗ ಇವತ್ತು 1% ಇರೋದು ನಾಳೆ 5% ಆಗುತ್ತೆ. ಅದಕ್ಕಾಗಿ ಅಂತವುಗಳನ್ನ ನಾವು ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತೇವೆ. ಅದ್ರ ಬಗ್ಗೆನೂ ನಾನು ಮಾತಾಡ್ತೇನೆ. ಅಲ್ಲಿ ಆಗಂತೇಳಿ ಪರ್ಮನೆಂಟ್ ಆಗಿ ಏನು ಸುಮ್ಮನೆ ಬಿಡ್ತಾ ಇಲ್ಲ. ಆಮೇಲೆ ಕೆಲವರು ಗಿಫ್ಟ್ ಡೀಡ್ ಮಾಡ್ತಾರೆ, ಅಂತವುಗಳಿಗೂ ಕೂಡ ಒಂದು 15 ದಿನ ನಾವು ವೇಟಿಂಗ್ ಪೀರಿಯಡ್. ಆಮೇಲೆ ಪಾರ್ಟ್ನರ್ಶಿಪ್ ಡೀಡ್ಗಳು ಇರ್ತವೆ. ಈ ತರ ಒಂದು 5-6 ಮ್ಯೂಟೇಷನ್ಗಳನ್ನ ನಾವು ಆಟೋಮ್ಯಾಟಿಕ್ ಮಾಡ್ತಾ ಇಲ್ಲ. ಎಲ್ಲಿ ಸಮಸ್ಯೆ ಬರಬಹುದು ಅಂತವುಗಳನ್ನ ಆಟೋಮ್ಯಾಟಿಕ್ ಮಾಡ್ತಾ ಇಲ್ಲ. ಒಂದು ಸೇಲ್ ಡೀಡು, ಇನ್ನೊಂದು ಗಿಫ್ಟ್ ಡೀಡು, ಇನ್ನೊಂದು ಪಾರ್ಟಿಷನ್ ಡೀಡು, ಇನ್ನೊಂದು ಇನ್ಹೆರಿಟೆನ್ಸ್, ಇನ್ನೊಂದು ಸಿವಿಲ್ ಕೋರ್ಟ್ ಅಲ್ಲಿ ಆಗಿರ್ತಕ್ಕಂಥ ಆರ್ಡರ್ಸ್, ಆಮೇಲೆ ವಿಲ್ಲು, ಆಮೇಲೆ ಮೈನರ್ ಗಾರ್ಡಿಯನ್. ಅದು ಇಂಪಾರ್ಟೆಂಟ್ ಏನಲ್ಲ. ಇಂಥವುಗಳನ್ನ ಸದ್ಯಕ್ಕೆ ನಾವು ಆಟೋಮ್ಯೂಟೇಷನ್ ಮಾಡ್ತಾ ಇಲ್ಲ. ಹೌದು, 15 ದಿನ ತಕರಾರು ಬಂದ್ರೆ ತಕರಾರಾಗಿ ಪರಿವರ್ತನೆ ಆಗುತ್ತೆ. ಅದು ಇಲ್ಲ ಅಂದ್ರೆ ಅದನ್ನು ಕೂಡ ಹೇಳ್ತೇನೆ, ಅದ್ರ ಬಗ್ಗೆನೂ ನೆಕ್ಸ್ಟ್ ಹೇಳ್ತೇನೆ. ಇದರಲ್ಲಿ ಕೆಲವು 7 ದಿನಕ್ಕೆ ಮಾಡ್ತೀವಿ, ಕೆಲವು 15 ದಿನಕ್ಕೆ ಮಾಡ್ತೀವಿ. ಅದ್ ಬಿಡಿ, ಅದ್ರ ಬಗ್ಗೆ ಡೀಟೇಲ್ಸ್ ಬೇಡ. ಬಟ್ ಅವುಗಳನ್ನ ನಾವು ಪ್ರೊಸೀಜರ್ ಬದಲಾವಣೆ ಮಾಡ್ತಾ ಇಲ್ಲ. ಆದ್ರೆ ಅವು ಎಲ್ಲ ಸೇರಿದ್ರೆ ಒಟ್ಟು ಮ್ಯೂಟೇಷನ್ಸ್ ಅಲ್ಲಿ 28% ಮಾತ್ರ ಅವಾಗ್ತವೆ. ಕಳೆದ 6 ತಿಂಗಳ ಡೇಟಾ ನಾನು ತಗೊಂಡ್ರೆ ಇವು ನಮ್ಗೆ 28% ಬರೋದು. ಇವಾಗ ನಾವೇನು ಆಟೋಮ್ಯೂಟೇಷನ್ ಮಾಡ್ತಾ ಇದ್ದೀವಿ ಅದು 72% ಪ್ರಕರಣ ಬರುತ್ತೆ. ರೈಟ್. ಸೊ ತಂಬು ಇಲ್ಲ, ಯಾರ್ದು ಹ್ಯೂಮನ್ ಇಂಟರ್ವೆನ್ಷನ್ ಇರೋದಿಲ್ಲ. ಅದು ಅಲ್ಲಿಂದ ನಮ್ಗೆ ಡೇಟಾ, ಬ್ಯಾಂಕ್ ಇಂದ ಡೇಟಾ ಬರುತ್ತೆ. ಇವ್ರದ್ದು ಸಾಲ ಇದೆ ಅಂತ ಎಂಟ್ರಿ ಮಾಡ್ತೀವಿ, ಸಾಲ ತೀರಿದೆ ಅಂತ ಅವರಿಂದ ಡೇಟಾ ಬಂದ್ರೆ ಸಾಲ ಅದು ತೆಗಿತೀವಿ. ಸೊ ಆ ತರಹ ಅವು ಸುಮಾರು. ಈಗ ಲ್ಯಾಂಡ್ ಅಕ್ವಿಸಿಷನ್ ಎಂಟರ್ ಮಾಡಿಸೋದಕ್ಕೆ ಅದಕ್ಕೆಲ್ಲ ಏನು ಬೇಕಾಗಿಲ್ಲ. ಅಲ್ಲಿ SLA ಆರ್ಡರ್ ಮಾಡಿದ್ಮೇಲೆ ಆಟೋಮ್ಯಾಟಿಕ್ ಆಗಿ ಅವ್ರದ್ದು ಎಂಟ್ರಿ ಮಾಡ್ತೀವಿ. ಸೊ ಕೋರ್ಟ್, ನಮ್ಮ ರೆವಿನ್ಯೂ AC ಕೋರ್ಟ್ ಅವರು ಒಂದು ಆರ್ಡರ್ ಮಾಡಿ ಅವರು ಅಲ್ಲಿ ತಂದು ಕೊಟ್ಟು ಆರ್ಡರ್ ಅನ್ನು ಅಪ್ಲೋಡ್ ಮಾಡಿದ್ಮೇಲೆ ಆಟೋಮ್ಯಾಟಿಕ್ ಆಗಿ ಅದು ಇಂಪ್ಲಿಮೆಂಟ್ ಆಗ್ಬೇಕು, RTC ಅಲ್ಲಿ ರಿಫ್ಲೆಕ್ಟ್ ಆಗ್ಬೇಕು. ಆಮೇಲೆ ಸಿವಿಲ್ ಕೋರ್ಟ್ ಅಲ್ಲಿ ಸ್ಟೇ ಕೊಟ್ರೆ, ಸ್ಟೇ ವೇಕೇಟ್ ಆದ್ರೆ ಅದು ಸಿಸ್ಟಮ್ ಅಲ್ಲಿ ಎಂಟರ್ ಆದ ತಕ್ಷಣ ಇಲ್ಲಿ RTCಗೂ ಎಂಟ್ರಿ ಬಂದ್ಬಿಡ್ಬೇಕು. ಸೊ ಆಮೇಲೆ ಓಡಿ ಆಗಿರೋ ಪ್ರಕರಣ. ಆಮೇಲೆ ಈಗ ಯಾವ್ದು ನಾವು ಫಾರ್ಮ್ 57 ಅಲ್ಲಿ ಲ್ಯಾಂಡ್ ಅನ್ನ ಗ್ರಾಂಟ್ ಮಾಡ್ತೀವಿ, ಅದನ್ನ ಅಪ್ಲೋಡ್ ಮಾಡೋದು ತಹಶೀಲ್ದಾರೇ ಮಾಡ್ತಾರೆ. ತಹಶೀಲ್ದಾರ್ ಅಪ್ಲೋಡ್ ಮಾಡಿದ್ಮೇಲೆ ಅವ್ರ ಹೆಸರಿಗೆ ಆಟೋಮೆಟಿಕ್ ಖಾತಾ ಬರಬೇಕು. ಹಾಗೆ ಈ ತರ ಪ್ರಕರಣಗಳನ್ನ ಯಾವುದೇ ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲದೆ ಆಟೋಮ್ಯಾಟಿಕ್ ಆಗಿ ಮಾಡುವಂತಹ ಒಂದು ಸರಳೀಕರಣವನ್ನ ತೆಗೆದುಕೊಂಡು ಬರ್ತಾ ಇದ್ದೇವೆ. ಇದು ಜನಕ್ಕೂ ಕೂಡ ನಮ್ಮ ಕಚೇರಿಗೆ ಬರೋದು, ಅವರು ಇವು ಸಣ್ಣ ಕೆಲಸಗಳು ಆಕ್ಚುಲಿ. ಆದ್ರೂ ಕೂಡ ಅವ್ರು ಬರೋದು, ನಮ್ಮ ಕಾಯೋದು, ನಿಮ್ಮ ಕಚೇರಿಗೆ ಹೋದ್ವಿ ನಮ್ ಕೆಲಸ ಆಗ್ಲಿಲ್ಲ, ಮಧ್ಯವರ್ತಿಗಳು ಬಂದ್ರು, ಇದಕ್ಕೇನೇನೋ ನಮ್ಮಿಂದ ನಿರೀಕ್ಷೆ ಮಾಡಿದ್ರು, ಇವೆಲ್ಲ ದೂರುಗಳಿಗೆ ಒಂದು ಭಾಗಶಃ ವಿರಾಮನೂ ಹಾಕಿದಾಗ ಆಗುತ್ತೆ. ಒಂದು ಕಡೆ ಜನಕ್ಕೆ ಇವೆಲ್ಲ ನಮ್ಮ ಕಚೇರಿಗೆ ಬರುವ ಅವಶ್ಯಕತೆ ಇಲ್ಲದಂಗೆ ಅವರ ಕೆಲಸ ಆಗುತ್ತೆ, ಅವ್ರ ಮನೆಯಲ್ಲೇ ಇದ್ಕೊಂಡು ಅವ್ರ ಕೆಲಸ ಆಗುತ್ತೆ. ಇನ್ನೊಂದ್ ಕಡೆ ನಮ್ಮ ಅಧಿಕಾರಿಗಳ ಮೇಲೂ ಕೂಡ ಕೆಲಸದ ಒತ್ತಡ ಕಡಿಮೆ ಆಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.